ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಇತರರ ಬಗ್ಗೆ ಯೋಚಿಸು. ನಿನ್ನ ಕಷ್ಟಕ್ಕೆ ಯಾರು ಜೊತೆ ಇರುತ್ತಾರೆ ಅವರು ನಿಜವಾಗಿಯೂ ನಿನ್ನವರು. ನಿನ್ನ ಹಣಕ್ಕೆ, ನಿನ್ನ ಐಶ್ವರ್ಯಕ್ಕೆ ಮೋಹಗೊಂಡವರ ಬಗ್ಗೆ ಎಚ್ಚರವಾಗಿರು. ಅವರು ನಿನ್ನ ನಿಜವಾದ ಜೊತೆಗಾರರ ಎಂದು ಸರಿಯಾಗಿ ತಿಳಿದುಕೊಳ್ಳಿ. ಸದಾ ಎಲ್ಲರ ಮುಂದೆ ನಿನ್ನ ಕಷ್ಟ ಹೇಳಿ ಅಂಗಲಾಚಬೇಡಿ. ಯಾರ ಹೃದಯದಲ್ಲಿ ನಿಮಗೆ ಜಾಗವಿರುವುದಿಲ್ಲವೋ ಅವರಿಗೆ ನೀವು ಏನಾದರೂ ಮನಸ್ಸು ಕರಗದು. ಅವರು ಸಂತೋಷವಾಗಿಯೇ ಇರುವರು. ಇಂಥವರ ಎದುರು ನಿನ್ನ ಮನಸ್ಸನ್ನು ಬಿಚ್ಚಿಡಬೇಡ. ನೀನು ಕಷ್ಟ ಹೇಳಿದಾಗ ನಿನ್ನ ಕಷ್ಟಕ್ಕೆ ಸ್ಪಂದಿಸುವ ಮನಸ್ಸಿರಬೇಕು. ನಿನ್ನಲ್ಲಿ ಧೈರ್ಯ ತುಂಬುವ ಸಾರಥಿಯಾಗಬೇಕು. ಜೊತೆ ನಿಂತು ಸಾಂತ್ವನಿಸುವ ಕೈಗಳಿರಬೇಕು. ಯಾವಾಗಲೂ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬೇಡಿ. ಸ್ವತಂತ್ರವಾಗಿರಲು ಪ್ರಯತ್ನಿಸಿ. ಅವಲಂಬನೆ ಕೆಲವೊಮ್ಮೆ ತುಂಬ ನೋವನ್ನು ನೀಡುವುದು. ಸ್ವತಂತ್ರವಾಗಿ ನಡೆಯುವುದನ್ನು ರೂಢಿ ಮಾಡಿಕೊಳ್ಳಿ. ಯಾರು ನಮ್ಮನ್ನು ಅವರ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸುತ್ತಾರೋ ಅಂಥವರಿಗಾಗಿ ಮಿಡಿಯಬೇಡ. ಅಂಥವರಿಗಾಗಿ ಹಂಬಲಿಸುವುದನ್ನು ಬಿಟ್ಟು ಬಿಡಿ. ಇಂಥವರು ಪ್ರಪಂಚದಲ್ಲಿ ತುಂಬ ಜನರಿರುವರು. ಪ್ರತಿಯೊಬ್ಬರೂ ಇಂಥವರಿಂದಲೇ ಹೆಚ್ಚು ಮೋಸ ಹೋಗುವರು. ಬಿದ್ದೆ ಎಂದು ಕೊರಗಬೇಡ. ಬಿದ್ದಿದ್ದು ಅನುಭವವಾಯಿತು. ಅನುಭವ ಬದುಕಿಗೆ ಬೆಳಕಾಯಿತು. ಅದಕ್ಕೆ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಒಂದಿಲ್ಲೊಂದು ಪಾಠವನ್ನು ಕಲಿಸುವುದು. ಯಾರೂ ಯಾರನ್ನು ಮೇಲೆ ತರಲು ಸಾಧ್ಯವಿಲ್ಲ. ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಅವರ ಪರಿಶ್ರಮಕ್ಕೆ ತಕ್ಕವಾಗಿ ಅವರು ಮೇಲೆ ಬರುತ್ತಾರೆ. ಕೆಲವರು ಸ್ವಲ್ಪ ಪರಿಶ್ರಮದಿಂದ ಮೇಲೆ ಬರುತ್ತಾರೆ. ಕೆಲವರಿಗೆ ಕಷ್ಟಗಳು ಅತಿದೊಡ್ಡ ಪಾಠವಾಗಿ ಬದುಕನ್ನು ರೂಪಿಸುತ್ತದೆ. ಇನ್ನಿಷ್ಟು ಜನರಿಗೆ ಕೆಲವರ ಜೀವನ, ಅವರ ಮಾತುಗಳು ಪ್ರೇರಣೆಯಾಗಿ ಮೇಲೆ ಬರುತ್ತಾರೆ. ಜಗತ್ತು ಎಷ್ಟು ವಿಶಾಲವಾಗಿದೆಯೋ ಹಾಗೆ ಇಲ್ಲಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ವ್ಯಕ್ತಿತ್ವ ಇರುವುದು. ಯಾರೊಬ್ಬರನ್ನು ಕೀಳಾಗಿ ನೋಡಲೇಬೇಡಿ. ನಾನು ಮೇಲೆ ಇದ್ದೇನೆ ಎಂದು ಅಹಂಕಾರದಿಂದ ಮೆರೆಯಬೇಡಿ. ಮಾನವತೆಯನ್ನು ಎಂದಿಗೂ ಮರೆಯಬೇಡಿ. ನಮ್ಮ ಜೊತೆ ಇರುವವರೆಲ್ಲ ನಮಗೆ ಒಳ್ಳೆಯದನ್ನೇ ಬಯಸುತ್ತಾರೆ ಎಂದರೆ ಸಾಧ್ಯವಿಲ್ಲ. ಹೆಚ್ಚಿನ ಸಂದರ್ಭದಲ್ಲಿ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ಹೆಚ್ಚಾಗಿರುತ್ತಾರೆ. ಕಷ್ಟಗಳು ಎಷ್ಟೇ ಬಂದರೂ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಎಲ್ಲವನ್ನು ಎದುರಿಸುವ ವ್ಯಕ್ತಿ ಜೀವನದಲ್ಲಿ ಒಂದಲ್ಲ ಒಂದು ದಿನ ಮೇಲೆ ಬಂದೇ ಬರುತ್ತಾನೆ. ಗೆಲುವನ್ನು ಸಾಧಿಸಿಯೇ ತನ್ನ ಬದುಕನ್ನು ಸುಂದರಗೊಳಿಸಿಕೊಳ್ಳುತ್ತಾನೆ. ನಿಮ್ಮ ಪುಟ್ಟ ಮನಸ್ಸನ್ನು, ನಿಮ್ಮ ಬದುಕನ್ನು ಇಷ್ಟಪಡುವವರನ್ನು, ನಿಮಗಾಗಿ ಸದಾ ಕಾತರದಿಂದ ಕಾಯುವವರನ್ನು ನೀವೇ ದೂರ ಮಾಡಿಕೊಳ್ಳಬೇಡಿ. ಒಮ್ಮೊಮ್ಮೆ ನಾವು ಇಷ್ಟಪಡುವವರಿಗಿಂತ ನಮ್ಮನ್ನು ಇಷ್ಟಪಡುವವರನ್ನು ಕಾಯ್ದುಕೊಳ್ಳಬೇಕು. ಜೀವನದ ಬಹಳಷ್ಟು ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಸಿಕ್ಕಿದ್ದೇ ಹೆಚ್ಚಾಗಿರುತ್ತದೆ. ಎಲ್ಲವನ್ನು ಎದುರಿಸುವ ಸಾಮರ್ಥ್ಯ ನಿಮ್ಮಲ್ಲಿದ್ದರೆ ಯಾವುದೂ ಕಷ್ಟವಲ್ಲ. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.